ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ದುರ್ಗಾ ಅವರೇ, ಅದು ಎಜೆ ಹುಡುಕ್ತಾ ಇದ್ದಾರಲ್ಲ ಆ ವ್ಯಕ್ತಿ, ಅದು ನಾನೇ. ಏನ್ ಹೇಳ್ತಾ ಇದೆಯಾ ಲೀಲಾ? ಹೌದು ದುರ್ಗಾ ಅವರೇ, ಎಜೆ ಜೈಲ್ಗೆ ಹೋಗಿದ್ದಕ್ಕೆ, ಆ ಸಿಡಿ ಕೋರ್ಟ್ ವರ್ಗೂ ಹೋಗಿದ್ದಕ್ಕೆ ನಾನೇ ಕಾರಣ. ಆದ್ರೆ ಇದ್ಯಾವುದು ನಾನು ಬೇಕಂತ ಮಾಡಿಲ್ಲ. ಎಜೆಗೆ ಒಳ್ಳೇದಾಗ್ಬೇಕು ಅಂತ ನಾನು ಒದ್ದಾಡ್ತಿದ್ದೆ. ಏನೋ ಎಡವಟ್ಟಾಗಿ ಇಷ್ಟೆಲ್ಲ ಆಗೋಯ್ತು. ನನ್ನ ಬುದ್ಧಿಗೆ ಏನಾಗಿತ್ತು? ಈ ವಿಷಯನ ಎಜೆ ಹತ್ರ ಹೇಳ್ಕೋಬೇಕು ಅಂತ ನಾನು ಒದ್ದಾಡ್ತಿದ್ದೀನಿ. ಆದ್ರೆ ಅದಕ್ಕಿಂತ ಮುಂಚೆ ನಿಮ್ಗೆ ವಿಷಯ ತಿಳಿಸ್ಬೇಕು ಅಂತ ಬಂದಿದ್ದೀನಿ ದುರ್ಗಾ ಅವರೇ. ಆದ್ರೆ ನಾನು ಹೇಳ್ಕೊಂಡ್ರೆ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ಕನ್ಫ್ಯೂಸ್ ಆಗಿದ್ದೀನಿ ದುರ್ಗಾ ಅವರೇ. ಆದ್ರೆ ನಾನು ಈಗ ನಿಮ್ಮ ಹತ್ರ ಹೇಳ್ಕೊಂಡ್ನಲ್ಲ, ಈಗ ನನಗೆ ಧೈರ್ಯ ಬಂತು. ಈಗಲೇ ಏಜೆಗೆಲ್ಲ ವಿಷಯ ಹೇಳ್ತೀನಿ. ಬೇಡ ಲೀಲಾ, ಯಾವುದೇ ಕಾರಣಕ್ಕೂ ಈ ತಪ್ಪು ಮಾತ್ರ ಮಾಡಬೇಡ. ನಾನು ಮಾಡಿರೋ ತಪ್ಪು ಏಜೆಗೆ ಹೇಳಿದ್ರೆ ತಪ್ಪಾಗುತ್ತಾ? ನೀನು ನನ್ನ ಮಾತು ಕೇಳ್ತೀಯ ಅಲ್ವಾ? ಹಾಗಿದ್ರೆ ಯಾವುದೇ ಕಾರಣಕ್ಕೂ ಈ ವಿಷಯ ಏಜೆಗೆ ಮಾತ್ರ ಗೊತ್ತಾಗಬಾರ್ದು. ಏಜೆ ನೀನು ಈಗಷ್ಟೇ ಒಂದಾಗ್ತಾ ಇದ್ದೀರಾ. ನೀವಿಬ್ರು ಒಂದಾಗಬೇಕು. ಈ ಮನೆ ಮತ್ತೆ ನಂದಗೋಕುಲ ಆಗಬೇಕು ಅನ್ನೋ ಕನ್ಸು ಕಟ್ಟಿದ್ದೀನಿ ನಾನು. ಇಂಥ ಟೈಮಲ್ಲಿ ಏಜೆಗೆ ಈ ವಿಷಯ ಹೇಳಿದ್ರೆ ಇದ್ರ ಪರಿಣಾಮ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಅಕಸ್ಮಾತ್ ನಾನು ಅವ್ರು ಯಾರು ಅಂತ ಕಂಡಿಡಿದ್ನೋ, ಬರೀ ಅವ್ರ ಜೀವನ ಮಾತ್ರ ಅಲ್ಲ, ಅವರ ಮನೆ ಸಂಸಾರ ಎಲ್ಲನೂ ಸರ್ವನಾಶ ಮಾಡ್ತಾರೆ. ಬರೀ ಸಾಕ್ಷಿ ಹುಡುಕೋದ್ರ ಜೊತೆಗೆ ನನಗೀಗ ಇದಕ್ಕೆಲ್ಲ ಕಾರಣ ಆಗಿರೋರು ಬೇಕು. ಇನ್ನು ಮುಂದೆ ನಾನೇ ಹುಡುಕ್ತೀನಿ, ನಾನೇ ಶಿಕ್ಷೆ ಕೊಡ್ತೀನಿ. ಆದ್ರೆ ಆ ಶಿಕ್ಷೆ ಸಾವಿಗಿಂತ ಕ್ರೂರವಾಗಿರುತ್ತೆ. ನೀನು ಈ ವಿಷಯನ ಹೇಳಲೇಬೇಡ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಹೇಳಬೇಕು ಅಂತಿರೋ ನಿರ್ಧಾರನ ಸ್ವಲ್ಪ ಮುಂದಕ್ಕೆ ಹಾಕು. ಅದನ್ನ ಹೇಳೋದಕ್ಕೆ ಅಂತಾನೆ ಟೈಮ್ ಬರುತ್ತೆ. ಆಗ ಈ ವಿಷಯನ ಹೇಳು. ಆದ್ರೆ ದಯವಿಟ್ಟು ಈಗ ಮಾತ್ರ ಈ ವಿಷಯ ಹೇಳಬೇಡ. ಹೌದು, ನೀವು ದೊಡ್ಡೋರು. ಸಂದರ್ಭ ಹೇಗಿರುತ್ತೆ ಅನ್ನೋ ಗೆಸ್ ಮಾಡೋ ಕೆಪಾಸಿಟಿ ನಿಮಗಿದೆ. ನಾನು ಟೈಮ್ ಬರೋವರೆಗೂ ನಾನು ಕಾಯ್ತೀನಿ. ಆಮೇಲೆ ಈ ವಿಷಯನ ಏಜೆಗೆ ಹೇಳ್ತೀನಿ. ಗುಡ್. ಏನು ಯೋಚನೆ ಮಾಡಬೇಡ, ಹೋಗು. ಆದ್ರೂ ಯಾಕೋ ಗೊತ್ತಿಲ್ಲ, ನನ್ನ ಮನ್ಸು ಒಂಥರ ಆಗ್ತಾ ಇದೆ. ಸರಿ, ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ರೀ ಕೌಸಲ್ಯ, ಸ್ವೀಟ್ ತಗೊಳ್ರಿ. ಏನ್ರಿ ವಿಷಯ? ನಾ ಹೇಳ್ತೀನಿ, ನೀವು ಮೊದಲು ಸ್ವೀಟ್ ತಗೊಳ್ರಿ. ಅಲ್ಲ, ವಿಷಯ ಏನು ಅಂತ ಹೇಳಿದ್ರೆ ಸ್ವೀಟ್ ತಿಂದ್ಮೇಲೆ ಸ್ವೀಟ್ ಇನ್ನೂ ಸ್ವೀಟ್ ಆಗಿರ್ತಲ್ವಾ? ನೋಡಿ, ನೀವು ಹಿಂಗೆಲ್ಲ ಹೇಳಿದ್ರೆ ಕೇಳಲ್ಲ. ತಗೊಳ್ಳಿ.
ತಿನ್ನಿ ಮೊದಲು. ಸೂಪರು ಸೂಪರು. ಯಾವ ಬೇಕಿದ್ದು ರೀ? ತುಂಬಾ ಫ್ರೆಶ್ ಆಗಿದೆ. ನಂಗೆ ಗೊತ್ತಿಲ್ಲಪ್ಪ, ನಮ್ಮ ಅಳಿಯಂದ್ರ ಕಳ್ಸಿದ್ದು. ಓಹೋ, ನಿಮ್ಮ ಅಳಿಯಂದ್ರ ತಂದ್ರ? ಈಗ್ಲಾದ್ರೂ ವಿಷಯ ಏನು ಅಂತ ಹೇಳ್ಬಾರ್ದಾ? ನನ್ನ ಮಗಳು ಪ್ರೆಗ್ನೆಂಟು, ನಾನು ಅಜ್ಜಿ ಆಗ್ತಾ ಇದ್ದೀನಿ. ಅಯ್ಯ ನಿಮ್ಮ ಅಜ್ಜಿ ಅಂದ್ರೆ ಮಗಳಿಗೆ ಮದುವೆ ಆಗಿ ಇನ್ನೂ 2 ತಿಂಗಳಾಗ್ಲಿಲ್ಲ, ಆಗ್ಲೇ ಸ್ವೀಟ್ ನ್ಯೂಸ. ಮತ್ತೆ ಎಲ್ಲಾರ ಹೆಣ್ಮಕ್ಳು ನಿಮ್ಮ ಮಗಳ ತರ ಸ್ಲೋ ಅನ್ಕೊಂಡ್ರಾ? ರೇವತಿವಾರ್ಗಿ ಹೆಣ್ಮಕ್ಳಿಗೆಲ್ಲ ಮದ್ವೆ ಆಗಿ ಮಕ್ಕಳಾಗ್ತಾ ಬರ್ತಾ ಇದೆ. ಆದ್ರೆ ನಿಮ್ಮ ಮಗಳೇ ಇನ್ನೂ ಮದ್ವೆ ಆಗದೆ ಮನೆಯಲ್ಲೇ ಇದ್ದಾಳೆ. ಸ್ವಲ್ಪ ಸುಮ್ಮನೆ ಇರ್ತೀರಾ? ನಮ್ ರೇವತಿ ಮದ್ವೆನೇ ನಡೆಯುತ್ತೆ, ನೋಡ್ತಾ ಇರಿ. ನಮ್ಮ ಅಳಿಯಂದ್ರೆ ಮಾಡ್ತಾರೆ. ರೀ ಕೌಸಲ್ಯ, ನಮ್ಮ ಹತ್ರನೇ ಯಾಕ್ರಿ ಬುರುಡೆ ಬಿಡ್ತೀರಾ? ನಿಮ್ಮ ಅಳಿಯಂದ್ರು ಮದ್ವೆ ಮಾಡ್ಸಕ್ ಬಂದ್ರು, ನಿಮ್ ಲೀಲಾನೇ ಮದ್ವೆ ನಿಲ್ಸಿದ್ರಂತೆ. ನಮ್ಗೇನ್ ವಿಷಯ ಗೊತ್ತಿಲ್ಲ ಅನ್ಕೊಂಡ್ರಾ? ಅಯ್ಯೋ, ಅದು ಹಾಗಲ್ಲ ಕಣ್ರಿ. ಹುಡುಗ ಏನೋ ಸರಿ ಇರ್ಲಿಲ್ವಂತೆ, ಅದಕ್ಕೆ ನಮ್ ಲೀಲಾ ಮದ್ವೆ ಬೇಡ ಅನ್ಬಿಟ್ಲು. ನೀವು ನಂಬುದ್ರಾ? ಅಲ್ಲಿಗೆ ಕತೆ ಮುಗೀತು. ಯಾಕ್ರಿ ಹೀಗೆ ಹೇಳ್ತಾ ಇದ್ದೀರಾ? ನನ್ನ ಮಗಳನ್ನ ನಾನು ನಂಬತ್ತಪ್ಪ. ನಿಮ್ ಮಗಳನ್ನ ನಂಬಿದ್ರೆ ತಪ್ಪಲ್ಲ, ಆದ್ರೆ ಸೌತಿ ಮಗಳನ್ನ ನಂಬೋದ್ ತಪ್ಪು. ಲೀಲಾ ಏನು ನೀವೆತ್ ಮಗಳೇ? ಅವಳೇನೋ ದೊಡ್ಡ ಮನೆಗೆ ಹೋಗಿ ಸೆಟ್ಲ್ ಆದ್ಲು. ನಿಮ್ ಚಿಕ್ಕ ಮಗಳು ಇನ್ನೂ ದೊಡ್ಡ ಮನೆಗೆ ಹೋಗ್ಬೇಕು ಅನ್ನೋ ಆಸೆ ಇದ್ದಿದ್ರೆ ಅವಳೇ ಈ ಮದ್ವೆ ಮಾಡಿಸ್ತಾ ಇದ್ಲು. ಆದ್ರೆ ಹೊಟ್ಟೆ ಉರಿ ಬಿಡ್ಬೇಕಲ್ಲ, ಅದಕ್ಕೆ ಹುಡುಗ ಸರಿ ಇಲ್ಲ ಅದು ಇದು ಅಂತ ನಾಟಕ ಮಾಡ್ತಿದ್ದಾಳೆ. ಹುಡುಗ ಸಿಕ್ಕಿದ ತಕ್ಷಣ ಹುಡುಗ ಚೆನ್ನಾಗಿದ್ದಾನೆ, ಮದ್ವೆ ಮಾಡಿಸ್ಬೋದು ಅಂತ ಹೇಳ್ದವಳು ಈಗ ಹುಡುಗ ಸರಿ ಇಲ್ಲ, ಮದ್ವೆ ನಿಲ್ಲಿಸ್ಬೇಕು ಅಂತ ಯಾಕೆ ಹೇಳ್ತಿದ್ದಾಳೆ? ಹೋಗಿ ಹೋಗಿ ಅದನ್ನ ನಂಬ್ತಿರಲ್ಲ, ನಿಮ್ ದಡ್ತನಕ್ಕೆ ಏನ್ ಹೇಳಿ ನಾನು? ನೀವು ಸುಮ್ಮನೆ ಲೀಲಾ ಬಗ್ಗೆ ಏನು ಹೇಳಕ್ ಹೋಗ್ಬೇಡಿ. ಅವಳು ನಮ್ಮ ಮನೆಗೆ ಒಳ್ಳೇದನ್ನೇ ಬಯಸ್ತಾಳೆ. ಹಾಗೇನಾದ್ರೂ ಒಳ್ಳೇದ್ ಬಯಸೋದಾಗಿದ್ರೆ ಅವಳ ಗಂಡನ ಬ್ಯಾಂಕಲ್ಲೇ ಕೆಲಸ ಮಾಡ್ತಿರೋ ನಿಮ್ ಗಂಡನ್ನ ಕೆಲಸ ಬಿಡಿಸಿ ಮಹಾರಾಜನ್ ತರ ಮನೆಯಲ್ಲೇ ಇರುವಂತ ಹೇಳ್ಬೋದಿತ್ತಲ್ಲ. ಯಾಕೆ ಹಾಗೆ ಮಾಡ್ಲಿಲ್ಲ? ನಾನ್ ಚೆನ್ನಾಗಿರ್ಬೇಕು ಅನ್ನೋ ಸ್ವಾರ್ಥ ಅವಳಿಗೆ. ಇಂಥವ್ರನ್ನೆಲ್ಲ ನಂಬ್ಕೊಂಡು ಕೂತ್ಕೊಂಡ್ರೆ ಕಡೆಗೆ ಚೊಂಬೆ ಗತಿ. ಇನ್ಮೇಲೆ ಅವ್ರು ಇವ್ರನ್ನ ನಂಬೋದ್ ಬಿಟ್ಟು ಬದುಕೋದನ್ನ ಕಲೀರಿ. ಅವಳನ್ನ ಮನೆಗೆ ಬಿಟ್ಕೊಂಡಷ್ಟು ನಿಮಗೆ ಕಷ್ಟ. ಒಳ್ಳೆ ಕಡೆ ಸೇರ್ಕೊಂಡಿರೋ ಮಗಳು ಮೊದಲು ತನ್ನ ತವ್ರ ಮನೆನ ಉದ್ಧಾರ ಮಾಡ್ತಾಳೆ. ಆ ಆಸೆನೇ ಮಗಳಿಗಿಲ್ಲ ಅಂದ್ರೆ ಆ ಮನೆ ನಿಮ್ಮನೆ ತರ ಇರುತ್ತೆ. ಇವತ್ತು ರೇವತಿ ಮದುವೆ ಆಗದಿರೋದಕ್ಕೆ ಕಾರಣ ಯಾರು? ನನ್ನ ಮಗಳು ಅಂತ ಅನ್ಕೊಂಡಿದಿರಲ್ಲ ಲೀಲಾ, ಅವಳೇ ರೀ. ಏನೋಪ್ಪ, ನನ್ಗನ್ಸಿದ್ದನ್ನ ನಾನು ಹೇಳಿದ್ದೀನಿ. ಇದ್ರ ಮೇಲೆ ನಿಮ್ಮಿಷ್ಟ. ಸರಿ ಕಣ್ರಿ, ನನಗೆ ತುಂಬಾ ಮನೆಗಳಿಗೆ ಸ್ವೀಟ್ ಕೊಡೋದಿದೆ, ನಾನು ಬರ್ತೀನಿ. ಬರ್ಲಾ? ನಿಮ್ಮ ಮಗಳನ್ನ ನಂಬಿದ್ರೆ ತಪ್ಪಲ್ಲ, ಆದ್ರೆ ಸೌತಿ ಮಗಳನ್ನ ನಂಬೋದ್ ತಪ್ಪು. ಎಲ್ಲಿ ಹೋಗಿದ್ದಾರೆ? ಫೋನ್ ಮಾಡ್ಲಾ? ಬೇಡ, ಫಸ್ಟ್ ಮನೆ ಪೂರ್ತಿ ಹುಡುಕ್ಬಿಡ್ತೀನಿ. ಏನು ಮೇಡಮ್ನವರು ಬೆಳಗ್ಗೆನೆ ಏನೋ ಗೊಣಕ್ಕೊಂಡು ಬರ್ತಾ ಇದ್ದೀರಾ? ಅಜ್ಜಿ, ನೀವು ಇಲ್ಲಿದ್ದೀರಾ? ನಾನೆಲ್ಲೇ ಹೋಗ್ಲಿ? ನನ್ನ ಮಗ ಹೇಳಿದಾನೆ ನಾನು ಬಿಟ್ಬಿಟ್ಟು ಎಲ್ಲೂ ಹೋಗ್ಬೇಡ ಅಮ್ಮ ಅಂತ. ಇನ್ಮೇಲೆ ನಾ ಎಲ್ಲೂ ಹೋಗಲ್ಲ. ಆಯ್ತು, ಆದ್ರೆ ನಿಮ್ಮ ಮಗ ಎಲ್ಲಿ ಹೋಗಿದ್ದಾರೆ? ಏನು ಗಂಡನ್ ಹುಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ನೋಡ್ಬೇಕು ಅನಿಸ್ತಾ? ಅಯ್ಯೋಯ್ಯೋ ಇಲ್ಲಪ್ಪ. ಏನೇ ನೀನು ಗಂಡನ್ ನೋಡ್ಬೇಕು ಅಂತ ಅನಿಸ್ತಾ ಅಂತ ಕೇಳಿದ್ರೆ ಅಯ್ಯೋಯ್ಯೋ ಅಂತ ಅಪರಾಧ ಮಾಡ್ದವ್ರ ಹೇಳ್ತಿದೀಯಾ? ನೋಡು ಲೀಲಾ, ನಾವು ಮನುಷ್ಯರು ನಾವು ಅನ್ಕೊಂಡ ಹಾಗೆ ಇರುತ್ತೆ, ನಾವು ಅನ್ಕೊಂಡ ಹಾಗೆ ಆಗತ್ತೆ ಅಂತೆಲ್ಲ ಅನ್ಕೋತಿರ್ತೀವಿ. ಆದ್ರೆ ಆ ವಿಧಿ ಅನ್ನೋನ್ ಇದಾನಲ್ಲ, ಅವನ್ ಬಲೇ ಕಿಲಾಡಿ. ನಾವ್ ಅನ್ಕೊಂಡಿದ್ದಕ್ಕೆಲ್ಲ ಬರೀ ಉಲ್ಟಾನೇ ಮಾಡ್ತಿರ್ತಾನೆ. ಇವತ್ತು ನೀನ್ ಅಯ್ಯಯ್ಯೋ ಅಂತ ಅನ್ಬಹುದು, ಆದ್ರೆ ನಿನ್ ಜೀವನದಲ್ಲೂ ಒಂದಿನ ಬಂದೇ ಬರುತ್ತೆ. ನಿನ್ ಗಂಡನ್ ನೋಡ್ಬೇಕು ಅಂತ ನೀನ್ ತುದಿಗಾಲಲ್ಲಿ ನಿಂತಿರ್ತೀಯ. ನಿನ್ ಗಂಡ ಮಾತಾಡ್ಸಿದ್ರೆ ಖುಷಿಯಿಂದ ಕುಣ್ದಾಡ್ಬಿಡ್ತೀಯ. ಅವನ ಜೊತೆಲೇ ಇರ್ಬೇಕು ಅಂತ ಹಠ ಮಾಡ್ತೀಯ. ನೋಡ್ತಾ ಇರು, ಈ ಮುದುಕಿ ಮಾತ್ ನಿಜ ಆಗೇ ಆಗುತ್ತೆ. ಅಜ್ಜಿ, ಏಜೆ ಎಲ್ಲಿದ್ದಾರೆ ಅನ್ನೋದ್ ಬಿಟ್ಟು ಇನ್ನೆಲ್ಲ ಹೇಳಿದ್ರಿ. ನನ್ಗೆ ನಿಮ್ ಪ್ರವಚನ ಬೇಡ, ಏಜೆ ಬೇಕು. ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೆ, ಹೋಗ್ ಬರ್ತೀನಿ ಅಂತ ಹೇಳಕ್ ಅವ್ರನ್ನ ಹುಡುಕ್ತಾ ಇದ್ದೀನಿ, ಅವ್ರು ಸಿಗ್ತಾನೆ ಇಲ್ಲ. ಅವನು ಆಫೀಸಿಂದ ಇನ್ನೂ ಬಂದಿಲ್ಲ,
ಆದ್ರೆ ಬೇಗ ಬರ್ತೀನಿ ಅಂತ ಹೇಳಿದಾನೆ. ಅಲ್ಲ, ಅಮ್ಮನ ಮನೆಗೆ ಹೋಗ್ಬೇಕು ಅಂತಿದೆಯಲ್ಲ, ಏನಾದ್ರೂ ಸಮಸ್ಯೆನಾ? ಅಯ್ಯೋ ಆ ಥರ ಏನೂ ಇಲ್ಲ ಅಜ್ಜಿ. ಯಾಕೋ ಅಮ್ಮನ ಮತ್ತೆ ಚುಕ್ಕಿನ ನೋಡ್ಬೇಕು ಅಂತ ಅನ್ಸ್ತು. ಅದಕ್ಕೆ ಹೋಗ್ ಬರೋಣ ಅಂತ ಏಜೆಗೆ ಹೇಳ್ಬೇಕಿತ್ತು. ನಾನು ಹೋಗ್ ಬರ್ಲಾ? ನೀವ್ ಏಜೆಗೆ ಹೇಳ್ತೀರಾ? ತವ್ರ ಮನೆಗೆ ಹೋಗೋದನ್ನ ಯಾರಾದ್ರೂ ಬೇಡ ಅಂತಾರ? ಆರಾಮಾಗಿ ಹೋಗ್ಬಿಡ್ಬಾ, ನಾನ್ ರಾಮಿಗೆ ಹೇಳ್ತೀನಿ. ಯೇ, ಥ್ಯಾಂಕ್ ಯು ಅಜ್ಜಿ, ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು, ಬಾಯ್. ರಾಮ, ನನಗೆ ಹೇಳೋ ಈ ಮಾತನ್ನೇ ನನ್ನ ಮಗನಿಗೆ ಹೇಳಿದಿದ್ರೆ ನಾ ಖುಷಿ ಪಡ್ತಿದ್ನೋ ಏನೋ. ನೋಡೋಣ, ದೇವ್ರಿದ್ದಾನೆ. ಅಂಥ ದಿನಾನು ನಾನು ನೋಡ್ತೀನಿ ಅಂತ ಅನಿಸ್ತಾ ಇದೆ. ಅಕ್ಕನ ಇವ್ರಿಗೆ ಅಕ್ಕ ಅಂತ ಕರೆಯೋದಕ್ಕೂ ನಾಚಿಕೆ ಆಗತ್ತೆ. ಯಾಕೆ ಹೀಗೆ ಮಾತಾಡ್ತಿದ್ದೀರಾ ಇಬ್ರು? ಯಾಕ? ಮನೆ ಮುರಿಯೋ ಕೆಲಸ ಮಾಡ್ತಿದ್ದೀರಲ್ಲ ಅದಕ್ಕೆ. ಈ ಮನೆಗೋಸ್ಕರ ಜೀವ ಕೊಡೋದಕ್ಕೂ ರೆಡಿ ಆಗಿರೋ ಸೊಸೆಯರ್ ನಾವು. ಈ ಮನೆ ಯಜಮಾನನ್ಗೆ ಮೋಸ ಮಾಡ್ತಿರೋ ನಿಮ್ಮಂತವ್ರಿಗೆ ಹೇಗ್ ಬುದ್ಧಿ ಕಲಿಸ್ಬೇಕು ಅಂತ ನಮಗ್ ಚೆನ್ನಾಗಿ ಗೊತ್ತಿದೆ. ಆ ಲೀಲಾ ಇಷ್ಟಕ್ಕೆಲ್ಲ ಕಾರಣ ನಾನೇ ಅಂತ ಹೇಳ್ಕೊಂಡ್ರು ನೀವು ಅವಳಿಗೆ ಸಮಾಧಾನ ಮಾಡಿ ಕಳಿಸ್ತೀರಾ? ತಿಂತಿರೋದು ಏಜೆ ಮನೆ ಅನ್ನ, ಇರೋದು ಏಜೆ ಮನೆ. ನನ್ ಬದುಕ್ತಿರೋ ಬದುಕು ಏಜೆ ಕೊಟ್ಟಿರೋದು. ಅಂಥದ್ರಲ್ಲಿ ಏಜೆಗ್ ಮೋಸ ಮಾಡೋದಕ್ಕೆ ನಾಚಿಕೆ ಆಗಲ್ವಾ ನಿಮ್ಗೆ? ನೀವ ಎಡ್ವರ್ಡ್ ನ ಮನೆಯಿಂದ ಹೊರಗೆ ಹಾಕಕ್ಕೆ ಏನೋ ಪ್ಲಾನ್ ಮಾಡ್ತಿದ್ದೀರಾ ಅಂತ ಅನ್ಕೊಂಡ್ರೆ ನೀವು ಅವಳಿಗೂ ಮೇಲೆ ಮುಳುಗಿದ್ದೀರಾ. ಈ ಮಟ್ಟಕ್ಕೆ ಇಳಿಬಾರ್ದಿತ್ತು ನೀವು. ನಮ್ಮ ಏಜೆಗೆ ಅನ್ಯಾಯ ಆಗ್ತಿದ್ರೆ ನೋಡ್ಕೊಂಡು ಸುಮ್ನೆ ಕೂರೋರಲ್ಲ ನಾವು. ನೀವ್ ಸುಮ್ನೆ ಬಿಟ್ಟಿರ್ಬೋದು, ಆದ್ರೆ ನಾವು ಸುಮ್ನೆ ಬಿಡೋದಿಲ್ಲ. ಇಂತ ನೀಚ್ ಕೆಲಸ ಮಾಡಿದಿರಲ್ಲ, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ತೋರ್ಗೆಗೋಸ್ಕರ ಯಾಕೆ ಬದುಕ್ಬೇಕು ಅಂತ? ಏಜೆ ಮನೆಯಲ್ಲಿ ಇಟ್ಕೊಂಡು ಇಂಥ ಬಂಡವಾಳ ಬಾಳೋದಕ್ಕಿಂತ ಎಲ್ಲಾದ್ರೂ ಹೋಗಿ ಭಿಕ್ಷೆ ಆಯ್ತ ಬಾಸಿ ಸಾಕು. ಅಲ್ಲ ಇಲ್ಲ, ಇನ್ನೊಂದು ಮಾತು ಬರ್ಕೂಡ್ದು. ನೀವ್ ಹೇಳ್ತಾ ಇದ್ದೀರಲ್ಲ, ಇದೇ ಲೀಲಾನ ಮನೆಯಿಂದ ಆಚೆ ಹಾಕಕ್ಕೆ ಇಷ್ಟು ದಿನ ಎಲ್ಲ ಸಹಿಸ್ಕೊಂಡು ನಾನು ಕಾಯ್ತಾ ಇದ್ದೆ. ಉರಿತಾ ಇದೆ ಅಂದ್ರೆ ಮನಸ್ಸಿನಲ್ಲಿ ಕಿಚ್ಚು ಹಚ್ಕೊಂಡು ನಗ್ತಾ ಇದ್ನಲ್ಲ, ನನಗಿನ್ನೆಷ್ಟು ಉರಿತಾ ಇರ್ಬೇಡ. ನಾನ್ ಲೀಲಾಗೆ ಹತ್ರ ಆಗಿದ್ದು, ಅವಳು ಸ್ನೇಹ ಮಾಡಿದ್ದು, ಅವಳು ವಿಶ್ವಾಸ ಗಳಿಸಿದ್ದು, ಈಗ ಅವಳು ಏಜೆ ಹತ್ರ ಹೋಗಿ ತಪ್ಪೊಪ್ಕೊಳ್ಳೋದನ್ನ ತಡೆದಿದ್ದು. ಏಜೆನೆ ಅವಳನ್ನ ಈ ಮನೆಯಿಂದ ಕುತ್ತಿಗೆ ಹಿಡಿದು ಹೊರಗೆ ಹಾಕಿ ಅನ್ನೋ ಕಾರಣಕ್ಕೆ ಬರ್ತೆ. ಆ ದಿನಾನು ಬರ್ತೆ. ನಾನು ಕಾಯ್ತೀನಿ, ನೀವು ಕಾಯ್ಬೇಕು. ಗೊತ್ತಾಯ್ತಾ? ಗೊತ್ತಾಯ್ತಾ? ಅಪ್ಪ ಅಮ್ಮನ್ಗೆ ಒಂದೊಂದ್ಸಲ ನಾವು ಭಾರ ಅನ್ಸ್ಬಿಡ್ತೀವಿ ಅಲ್ವಾ? ಹೌದು, ನನ್ನ ಅಪ್ಪ ಅಮ್ಮಂಗೆ ಭಾರವಾಗಿ ಬದುಕಿದ್ದೀನಿ. ನನ್ನ ಜೀವನದಲ್ಲಿ ಒಳ್ಳೇದು ಅನ್ನೋದೇ ಬರ್ದಿಲ್ಲ. ನಾನಿಲ್ಲಿದ್ದಷ್ಟು ದಿನ ಇವರೆಲ್ಲ ನೋವು ಅನುಭವಿಸ್ತಾನೆ ಇರ್ತಾರೆ. ಇಷ್ಟು ದಿನ ಎಲ್ರೂ ನನ್ನಿಂದ ನೋವು ಅನುಭವಿಸಿದ್ ಸಾಕು. ಇವರೆಲ್ಲ ನೆಮ್ಮದಿಯಾಗಿರ್ಬೇಕು ಅಂದ್ರೆ ನಾನಿಲ್ಲಿರ್ಬಾರ್ದು.
ನೀನೇ ನಿರ್ಧಾರ ತಗೊಂಡು ಸಾಯಷ್ಟು ದೊಡ್ಡೋಳಾಗ್ಬಿಟ್ಟಿದ್ಯಾ. ಕೈ ಕಾಲು ಮುರ್ದು ಹಾಕ್ಬಿಡ್ತೀನಿ. ನೀನ್ ಸಾಯ್ಲಿ ಅಂತನ ನಾನಿಷ್ಟೆಲ್ಲ ನೋವು ತಿಂದಿರೋದು. ನೀನ್ ಸಾಯ್ಲಿ ಅಂತನ ನಾನಿಷ್ಟೆಲ್ಲ ಕಷ್ಟಪಡ್ತಾ ಇರೋದು. ನನ್ ಮಗಳು ಚೆನ್ನಾಗಿರ್ಲಿ, ಅವಳ ಮದ್ವೆ ಆಗಿ ಅವಳು ಬಾಳು ಬಂಗಾರವಾಗಿರ್ಲಿ ಅಂತ ಕಂಡ್ ದೇವ್ರಿಗೆಲ್ಲ ನನ್ನ ಹರಕೆ ಹೊರ್ತಿದ್ರೆ ಚೋಳು ಸಾಯ್ತಾಳಂತೆ ಸಾಯ್ತಾಳೆ. ಬಾರಿಸ್ಬಿಡ್ತೀನಿ. ಮತ್ ನಾನು ಏನಮ್ಮ ಮಾಡ್ಲಿ, ಏನ್ ಮಾಡ್ಲಿ? ನಾನು ಫಿಕ್ಸ್ ಆಗಿರೋ ಮದ್ವೆ ಎಲ್ಲ ಕ್ಯಾನ್ಸಲ್ ಆಗ್ತಾ ಹೋಗ್ತಿದೆ. ಅದ್ರಿಂದ ನೀವೆಲ್ಲ ನೋವು ಪಡ್ತಿದ್ದೀರಾ. ನಿಮ್ ನೋವು ನೋಡ್ಕೊಂಡು ನನಗ್ ಬದುಕಕ್ ಆಗಲ್ಲ ಅಮ್ಮ. ಅದಕ್ಕೆ ಮುಚ್ಚೆ ಬಾಯಿ. ನಿನಗೆ ಸಾಯೋಂಥದ್ದು ಏನೇ ಆಗಿದೆ? ಏನೇ ಆಗಿದೆ ನಿನ್ಗೆ ಸಾಯೋಂಥದ್ದು? ಒಂದಿನಕ್ಕಾದ್ರೂ ನಿಮ್ಮ ಅಪ್ಪ ಆಗ್ಲಿ ನಾನಾಗ್ಲಿ ನೀ ನಮಗ್ ಭಾರ ಅಂತ ಹೇಳಿದೀವ? ನೀನ್ ಸಾಯೋವರ್ಗುನು ನಿಮ್ಮಪ್ಪ ನಾನು ನಿನ್ನ ರಾಣಿ ರಾಣಿ ತರ ನೋಡ್ಕೊಳ್ತೀವಿ ಕಣೆ. ಇಷ್ಟಕ್ಕೂ ಮದ್ವೆ ಆಗಿಲ್ಲ ಅಂದ್ರೆ ಏನೇ ಆಗುತ್ತೆ ನಿನ್ಗೆ? ನಾವು ತಿನ್ನೋದ್ರಲ್ಲಿ ನಿನ್ಗೂ ಒಂದು ತುತ್ತು ಕೊಡ್ತೀವಿ. ನಾವು 3 ಜನನು ನೆಮ್ಮದಿಯಾಗಿರೋಣ ಕಣೆ. ಜೀವ ಕಳ್ಕೊಂಡ್ರೆ ಏನೇ ಸಿಗುತ್ತೆ ನಿನ್ಗೆ? ಏನ್ ಸಿಗುತ್ತೆ ನಿನ್ಗೆ? ಎದೆ ಮಟ್ಟಿಗೆ ಬೆಳೆದಿರೋ ಮಗಳನ್ನ ಕಳ್ಕೊಂಡು ಸಾಯೋವರೆಗೂ ನಿಮ್ಮಪ್ಪ ನಾನು ಕೊರ್ಗಿ ಸಾಯ್ಬೇಕಾ? ಎತ್ತ ಅಪ್ಪ ಅಮ್ಮನ ಅನಾಥರನ್ನಾಗಿ ಮಾಡಿ ಹೋಗ್ಬೇಕು ಅಂತಿದ್ದೇನೆ ನೀನು. ಅಮ್ಮ, I'm sorry, Ma. ಹೀಗಾಗೋದಿಕ್ಕೆ ನೀನಲ್ಲ ಕಾರಣ. ಇದಕ್ಕೆ ಯಾರು ಕಾರಣ ಅಂತ ನನಗೆ ಗೊತ್ತು. ಉತ್ತರ ಕೊಡ್ಬೇಕಾಗಿರೋದು ಅವರು ಕೊಡ್ಲಿಲ್ಲ ಅಂದ್ರೆ ಆ ಉತ್ತರನ ಹೇಗ್ ತಗೋಬೇಕು ಅನ್ನೋದು ನನಗ್ ಚೆನ್ನಾಗಿ ಗೊತ್ತು. ಯಾರಮ್ಮ ಅದು? ಅಮ್ಮ, ಯಾರಮ್ಮ ಅದು ಅಂತ ಕೇಳ್ದಿಯಲ್ಲ, ಮನೆ ಹತ್ರನೇ ಬಂದಿದ್ದಾರೆ. ಉತ್ತರ ಕೊಡಿಸ್ತೀನಿ ಬಾ. ಅಮ್ಮ, ಅಮ್ಮ, ಏನಮ್ಮ ಚಿಲ್ಕ ಹಾಕದೆಲ್ಲ ಕಲ್ತ್ಬಿಟ್ಟಿದ್ಯಾ? ಬಾ ಒಳಗೋಗೋಣ. ನಿಂತ್ಕೋ. ಯಾಕಮ್ಮ, ಏನಾಯ್ತು? ಇನ್ಮೇಲೆ ನೀನ್ ಈ ಮನೆ ಕಾಲಿಡೋ ಹಾಗಿಲ್ಲ. ಅಮ್ಮ, ನೀನ್ ತಮಾಷೆ ಮಾಡ್ತಿದ್ಯಲ್ಲ? ತಮಾಷೆ ಮಾಡಕ್ಕೆ ನೀನೇ ನಾನು ಹೆತ್ ಮಗಳ? ಯಾಕಮ್ಮ ಏನೇನೋ ಮಾತಾಡ್ತಿದ್ಯಾ? ಏಯ್, ನೀನ್ ಬಾಯಿ ಮುಚ್ಕೊಂಡು ನಿಂತ್ಕೊಳೆ. ದೊಡ್ಡೋರ್ ತರ ಮಾತಾಡಕ್ ಹೋಗ್ಬೇಡ. ಅಮ್ಮ, ಯಾಕೆ ಈ ತರ ಎಲ್ಲ ಮಾತಾಡ್ತಿದ್ಯಾ? ನೀನ್ ಮಾತಾಡ್ಬೇಡ ಕಡೆ, ಮನೆ ಹಾಳಿ. ಯಾಕೆ ಬಂದೆ ಇಲ್ಲಿಗೆ? ಮತ್ತೆ ಯಾರನ್ನ ಬಲಿ ತಗೋಬೇಕು ಅಂತ ಬಂದಿದ್ಯಾ? ನೀನು ನಾನ್ ಸಾಕಿದ ಮಗಳೇನೆ. ತಾಯಿ ಇಲ್ಲ ಅಂತ ನನ್ನ ಹೆತ್ತು ಮಗಳ ತರ ನೋಡ್ಕೊಂಡೆ. ಸರಿಯಾದ ಬಹುಮಾನ ಕೊಟ್ಟೆ ಬಿಡು ನೀನ್ ನನ್ಗೆ. ನೋಡು, ಇವತ್ತಿಗೆ ನಿನಗೂ ಈ ಮನೆಗೂ ಸಂಬಂಧ ಮುಗಿದೋಯ್ತು. ನಿನ್ನ ಕೆಟ್ಟ ದೃಷ್ಟಿ ನಮ್ಮ ಮನೆ ಮೇಲೆ ಬೀಳಬಾರ್ದು. ಏನ್ ಮುಖ ಹೋಗ್ತಾ ಇದ್ಯಾ? ಹೋಗ್ತಾ ಇರು, ಹೋಗು. ಅಮ್ಮ, ಅಮ್ಮ ಮತ್ತೆ ತಪ್ಪು ಮಾಡ್ತಿದ್ಯಾ ನೀನು. ಸ್ವಲ್ಪ ಸಮಾಧಾನವಾಗಿರು, ಕುತ್ಕೊಂಡೆಲ್ಲ ಮಾತಾಡೋಣ. ಹೌದು, ಮೊದ್ಲು ಇವಳನ್ನ ತಪ್ಪಾಗೆ ತಿಳ್ಕೊಂಡಿದ್ದೆ. ಆದ್ರೆ ಈಗ ನನಗ್ ಸರಿಯಾಗಿ ಅರ್ಥ ಆಗ್ತಾ ಇದೆ. ಅದಕ್ಕೆ ನಿಜ ಹೇಳ್ತಾ ಇದ್ದೀನಿ, ಇವಳ ಪರ ವಹಿಸ್ಕೊಂಡು ಬರ್ಲೇಬೇಡ. ಜೀವನದಲ್ಲಿ ಮದ್ವೆನೇ ಆಗಲ್ಲ ಅಂತ ಸಾಯ ಕೊಟ್ಟಿದ್ದಲ್ಲ, ಅದಕ್ಕೆ ಯಾಕೆ ಕಾರಣ ಅನ್ಕೊಂಡೆ? ಇವಳೆ ಕಾರಣ ಕಣೆ. ಚುಕ್ಕಿ,
ನೀನ್ ಯಾಕೆ ಇಂಥ ಕೆಲಸ ಮಾಡಕ್ ಹೋದೆ? ಅಕ್ಕ ಅದೆಲ್ಲ ಮುಗ್ದೋಗಿರೋ ವಿಷಯ, ಬಿಡು ಅದನ್ನ. ಅಮ್ಮ, ಇನ್ನೊಂದ್ಸಲ ನಿನ್ನ ಅಕ್ಕನ ಬಗ್ಗೆ ಏನಾದ್ರು ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ನನ್ನ ಮದ್ವೆ ಕ್ಯಾನ್ಸಲ್ ಆಗಕ್ಕೆ ಅಕ್ಕ ಕಾರಣ ಅಲ್ಲ, ಆ ಹುಡುಗ ಸರಿ ಇರ್ಲಿಲ್ಲ. ಎಷ್ಟು ಸಲ ಅಮ್ಮ ಹೇಳೋದ್ ನಿಂಗೆ? ದಡ್ಡಿ ಕಣೆ ನೀನು. ನಿನ್ ದಡ್ತನ ನೋಡಿ ನಿನ್ ಜೀವನನ ಹಾಳು ಮಾಡಕ್ ನಿಂತಿದ್ದಾಳೆ. ಕತೆ ಕಟ್ಟಿದ್ದಾಳೆ. ನೀನ್ ಅದನ್ನ ನಂಬ್ಕೊಂಡು ನನಗ್ ಬಂದು ಹೇಳಿದ್ಯಾ. ನಾನೇನಾದ್ರು ನಂಬ್ಕೊಂಡ್ ಬಿಟ್ಟಿದ್ರೆ ಇಡೀ ಮನೆಗೆ ಸೀಮಣೆ ಹಾಕಿ ಎಲ್ಲ ಭಸ್ಮ ಮಾಡ್ಬಿಟ್ಟಿರೋಳು. ಇವಳಿಂದಾನೆ ಕಣೆ ನಿನ್ ಜೀವನ ಹಾಳಾಗಿರೋದು. ಅಮ್ಮ, ನೀನ್ ನನಗೆ ಎಷ್ಟು ಬೇಕಾದ್ರೂ ಬೈಯಿ, ನಾನು ಬಯಸ್ಕೋತೀನಿ. ಆದ್ರೆ ನನ್ನಿಂದ ಚುಕ್ಕಿ ಜೀವನ ಹಾಳಾಯ್ತು ಅಂತ ಮಾತ್ರ ಹೇಳ್ಬೇಡ. ನೀನ್ ಇನ್ನೂ ಇಲ್ಲೇ ನಿಂತಿದ್ಯಾ? ನಿನ್ನ ವಕ್ರ ದೃಷ್ಟಿ, ನಿನ್ನ ನೆರಳು ಈ ಮನೆ ಮೇಲೆ ಬಿದ್ರೆ ಬೆಂಕಿ ಹೊತ್ಕೊಳ್ಳುತ್ತೆ. ಅಮ್ಮ ತಾಯಿ, ನಿನ್ನಿಂದ ಈಗ ಆಗಿರೋದೇ ಸಾಕು. ಇನ್ ಮುಂದೆ ಏನೂ ಆಗ್ಬೇಕಾಗಿಲ್ಲ. ಮೊದ್ಲು ಇಲ್ಲಿಂದ ಹೊರಡೆ. ನಿನ್ಗೆ ಹಿಂಗ್ ಹೇಳಿದ್ರೆ ಆಗಲ್ಲ ಅಲ್ವಾ?